ಬೈ ಕನ್ನಡ ಬರ್ತಾ? ಏನಾಗುತ್ತೆ ಇದು ರೇಟು? ಏನ್ ರೇಟ್ ಇದು? ಶರ್ಟ್ ಪ್ಯಾಂಟ್ ಶರ್ಟ್ ಪ್ಯಾಂಟ್ ಶರ್ಟ್ ಆರ್ 5 ಆಗ್ತಿದೆ. ಪ್ಯಾಂಟ್ ಶರ್ಟ್ ಸೇರಿ ಇದೆ 1000ಕ್ಕೆ 100 ಇದೆ. ಕಮ್ಮಿ ಆಗಲ್ವಾ? 1000 ಹೌದಾ, ನೀವಾ ಓನರ್ ಇದಕ್ಕೆ? ಹೌದು. ಇದು ಶೂಟ್ ಬುಟ್ ಯಾವ ಥರ ಇಲ್ವಾ? ಈಗ ಏನಾಗದೆ ಅಂದ್ರೆ ನಾನು ಊರಲ್ಲೇ ಇಂಜಿನಿಯರ್ ಅಂತ ಹೇಳ್ಕೊಂಬಿಟ್ಟಿದ್ದೀನಿ. ನಾನು ಮಾಡ್ತಾರೋ ಗಾರೆ ಕೆಲಸ. ನಮ್ಮ ಮನೆಯವರೆಲ್ಲ ನೋಡ್ಕೊಂಡ್ ಬಂದ್ಬಿಟ್ಟವ್ರು ನನ್ನ ಇಂಜಿನಿಯರ್ ಮಾಡ್ತಾದನೋ ಮಾಡ್ತಲ್ವೋ ಅಂತ. ನಾನು ಇದನ್ನ ಹಾಕೊಂಡು ಅವ್ರಿಗೆ ನಾನು ಇಂಜಿನಿಯರ್ ಮಾಡ್ತಾ ಇದೀನಿ ಅಂತ ತೋರಿಸ್ಕೋಬೇಕು. ಶರ್ಟ್ ಪ್ಯಾಂಟ್ ಕೋಟ್ ಬೇರೆ ಅದೇ ನೋಡಿ. ನನ್ನ ಹತ್ರ ಕಾಸಿಲ್ಲ. ಈಗ ಅದಕ್ಕೆ ಅದನ್ನ ಒಂದು ಕೆಲಸ ಮಾಡಿ, ನನಗೆ ಅದು ಕೊಡಿ. 1-2 ಅವರ್ ಅವ್ರಿಗೆ ತೋರಿಸ್ಬಿಟ್ಟು ನಾನು ಬಂದ್ಬಿಡ್ತೀನಿ ಮತ್ತೆ ವಾಪಸ್ಸು. ಆಗುತ್ತೆ ಬಾಣ ಬಾಣ ಇಲ್ಲಿ ಅಣ್ಣ, ಬಾಯ್ಲಿ ಈಗ 1-2 ಅವರ್ ಕೊಡಿ. ನಾನು ಮತ್ತೆ ನಿಮ್ಗೆ ಸಾಯಂಕಾಲ ತಂದು ಕೊಡ್ತೀನಿ. ಅರ್ಧ ಗಂಟೆ ನಾನು ನಮ್ಮ ಕಡೆಯವ್ರನ್ನೆಲ್ಲ ಅಲ್ಲೇ ಇಡ್ತೀವಿ, ಎಲ್ರೂ ಅಲ್ಲೇ ಇಡ್ತೀವಿ. ಅದಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಣ. ನಾನು ಇಲ್ಲಿ ಬಾಯ್ಲಿ ಇಲ್ಲ ಪರವಾಗಿಲ್ಲ. ಓನರ್ ನೀವೇ ಅಂತ ಹೇಳ್ದಲ್ಲಣ್ಣ. 5 ನಿಮಿಷ ಅಣ್ಣ, ನೀನು ಅಲ್ಲಿ ನಮ್ಮ ಸೈಡ್ ಅವ್ರಲ್ಲ ಅವ್ರೇಣ್ಣ. ಇಲ್ಲ ನೀನ್ ಸುಮ್ನೆ ನಿಮ್ಗೆ ನೀನ್ ಏನ್ ಸುಮ್ನೆ ಅರ್ಜೆಂಟ್ ಮಾಡ್ಬೇಡ. ಪರವಾಗಿಲ್ಲ, ಓನರ್ ಕೇಳ್ಕೊಂಡ್ ಬಿಡಿ, ಆಮೇಲೆ ಕೊಡ್ತೀನಿ ನಾನು. ನಾಳೆ ಬಂದು ನಿಮ್ಗೆ ಪೇಮೆಂಟ್ ಮಾಡ್ಕೊಡ್ತೀನಿ ನಾನು. ತಲೆ ಬಿಡೋಣ ನೀನು. ಒಂದ್ 5 ನಿಮಿಷ ಇರು. ಇಲ್ಲ ಅರ್ಥ ಮಾಡ್ಕೋ, ನನ್ನ ಪ್ಯಾಂಟು ಶರ್ಟ್ ಎಲ್ಲ ಸೇರಿಸಿ ನಿಂಗೆ ಕೊಡ್ತೀನಿ. ಈಗ ಅಷ್ಟು ಇದಾಯ್ತು ಅಂದ್ರೆ ನನ್ನ ಪಟ್ಟೆ ತೆಗ್ದು ಇದಕ್ಕೆ ಹಾಕಿರಿ. ನಿಮ್ಗೆ ಅರ್ಜೆಂಟ್ ಬೇಕು ಅಂದ್ರೆ ಬಿಡಿ. ಓನರ್ಗೆ ಏನ್ ಮಾಡ್ತಾ ಇಲ್ಲೇ ಹೇಳಿ. ಅದೇನು ನಿಮ್ಗೆ ಎಕ್ಸ್ಟ್ರಾ ಬೇಕಾದ್ರೆ ನಿಮ್ಗೆ ಓನರ್ ಗೊತ್ತಿಲ್ಲ ಕಾಸು ಕೊಡ್ತೀನಿ. ಅದಕ್ಕೆ ವಿಶ್ವಾಸಕ್ಕೆ ಆಮೇಲೆ ಅಣ್ಣ ಒಂದ ತಲೆ ಕೆಡ್ಸ್ಕೊಬೇಡಿ. ಅವ್ರಿಗೆ ಏನ್ ಮಾಡ್ತೀರಾ ಬಿಡಿ. ನಿಮ್ಗೆ ಎಕ್ಸ್ಟ್ರಾ ಕೊಡ್ತೀನಿ, ಯಾರಿಗೂ ಹೇಳ್ಬಿಡಿ. ನೀನ್ ಸುಮ್ಮನಿರಣ್ಣ, ನಿಂಗೆ ಗೊತ್ತಾಗಲ್ತು ನಿಮ್ಗೆ. ಆಗುತ್ತೆ, ಯಾಕೆ ಆಗಲ್ತಣ್ಣ? ಮದ್ವೆ ಬೇರೆ ಫಿಕ್ಸ್ ಆಗೈತ್ ನನ್ಗೆ. ಬೈಲಿ ಅಣ್ಣ, ಮದ್ವೆಗೆ ಹೇಳ್ತೀನಿ ಬೈಲಿ ನಿನ್ಗೆ. ಅಣ್ಣ ಮಾಡ್ತೀನಿ ಅಣ್ಣ, ಇದೇನೋ ರೇಟು ನಮ್ಗೆ ಅಡ್ಜಸ್ಟ್ ಆಯ್ತಲ್ಲ, ಮಾಡ್ತೀನಿ ಅಣ್ಣ. ಹೇಳಿ ಅಣ್ಣ ರೇಟ್. ಇಲ್ಲ ಅವ್ರು ಬರ್ತಾರೆ ನೀನ್ ಬೈಲಿ ಒಂದ್ ಕೆಲಸ ಮಾಡೋದನ್ನ ಬಿಚ್ಕೊಡಿ. ಇಲ್ಲ ಆಗಲ್ಲ. ಸುಮ್ನಿರಣ್ಣ ನೀನೇನಣ್ಣ ಒಳ್ಳೆ ತಲೆ ಕೆಡ್ಸ್ಕೊತೀನಿ. ಅಣ್ಣ ನಮ್ಮ ಹುಡುಗಿ ಮದ್ವೆ ಆಗ್ಬೇಕು ಅಂತ ಭಾರಿ ಆಸೆ ಇದೆ ಕಣ ನನಗೆ. ಬರ್ಲಿ ಅವ್ರು ಗೊತ್ತಿಲ್ಲ ಕೊಡ್ತೀನಿ ಸುಮ್ಗೆ. ನಿಂಗೆ ಯಾಕೆ ನಿಂಗೆ ಕರೆಕ್ಟಾಗಿ ಕೊಡ್ತೀನಿ ಸುಮ್ಗಿರು. ಈಗ ಗೊಂಬೆನೇ ಸೇರ್ಸತ್ಕೊಂಡೈತಿ ನೋಡೋಣ. ಏನಂತೆ? ನಮ್ ಹುಡುಗಿದ್ ಬಿಡೋಣ, ನಿಂಗೆ ಹಾಕದು. ಏನಪ್ಪ ಬಾಣ ಇಲ್ಲೇ ಬಾಯ್ಲೆ. ಏನಂತೆ? ನಿಮ್ಗೆ ಹೇಳ್ತಾರೆ. ಏನ್ ಕೇಳ್ತಾವ್ರೆ? ಬಟ್ಟೆ ನಮ್ ಹುಡುಗಿ ಮದ್ವೆ ಆಗೋಕ್ ಹೋಯ್ತಾವ್ನಿ. ಕಾಸು ಕೊಟ್ರೆ ಕೊಟ್ಬಿಟ್ಟು ಕಳ್ಸಿ. ಕುಡ್ದೇ ಇಲ್ಲ. ಕಾಸು ಆಮೇಲೆ ಕೊಡ್ತೀನಿ ಗುರುವೆ, ನಾಳೆ ಕೊಡ್ತೀನಿ. ನಾನು ಇಲ್ಲ ಅಂತ ಹೇಳ್ತಾ ಇದ್ದೇನೆ. ತರಕಾರಿ ವ್ಯಾಪಾರ ಮಾಡ್ತಾವ್ರೇನಾ? ನೀನ್ ಸುಮ್ಗಿರಪ್ಪ, ಗೊತ್ತಾಗಲ್ತ ಅಣ್ಣ. ಒಂದ್ 10 ನಿಮಿಷ ಇರಪ್ಪ. ನಮ್ಮ ಮನೆಯವ್ರ ಅವ್ರ ಇಲ್ಲಿ ಒಂದ್ 10 ನಿಮಿಷ ಅವ್ರಿಗೆ ಬಟ್ಟೆ ಹಾಕ್ಬಿಟ್ಟು ಸೋಪ್. ಏನ್ ತರಕಾರಿ ವ್ಯಾಪಾರ ಮಾಡ್ತಾವ್ರ ಇಲ್ಲಿ? ನೀನೇನಣ್ಣ ನೀನ್ ಕರ್ಸ್ಕೊಂಡಿ ಸುಮ್ನೆ ತಗಲಿ. ಏನು ಓನರ್ ಎಲ್ಲಿ? ಬೇರೆ ಅಂಗಡಿ ಹೋಯ್ತಾವನಲ್ಲ. ನೀವ್ ಒಂದ್ ಕೆಲ್ಸ ಮಾಡಿ, ಇದೆಲ್ಲ ಬಿಚ್ಕೊಳಕ್ ಟೈಮ್ ಆಯ್ತದೆ ನನ್ಗೆ. ಹೋಯ್ತೀನಿ, ಒಂದ್ 10 ನಿಮಿಷ ಟೈಮ್ ಕೊಡಪ್ಪ. ಬೈಕ್ ಕಳ್ಸೋ. ಬರ್ರಿ, ಒದೆ ತಿಂತ್ಯಾ ಹೋಯ್ತ್ಯಾ? ಮದ್ವೆ ಹುಡುಗಿ ಮದ್ವೆ ಆಯ್ತಾವ್ನಿ. ನನ್ನ ಚೆಕ್ ಮಾಡಿ. ಹುಡುಗಿನೇ ಮದ್ವೆ ಆಗತ್ತೆ, ಇನ್ನೇನ್ ಹುಡುಗರ್ನೇ ಮದ್ವೆ ಆಯ್ತಾರ? ನೀನ್ ಕಟ್ ಮಾಡ. ನಾನು ಇದ್ದೀನಿ. ನೀನ್ ಕಟ್ ಮಾಡೋಣ. ನಾನು ಇದೀನಿ, ಕಟ್ ಮಾಡ. ನಿನ್ಗೆ ಯಾಕಣ್ಣ, ನಿನ್ಗೆ ಇಲ್ಲಿ ತಗೋ ಕೊಟ್ಟಾದ್ಮೇಲೆ ನಿಂಗೆ 5 ನಿಮಿಷ ಬಿಡ್ಕೊಂಡು ನಿಂಗೆ ನಾನು ನಿನ್ ಬಟ್ಟೆ ಅಂಗಡಿ ನೀನ್ ಹೊಡ್ ಕಳ್ಸೋ, ಬೈಕ್ ಕಳ್ಸೋ. ಅದನ್ನೇ ಎತ್ಕೊಂಡಾಯ್ತು. ಬಾಯ ಗರ್ಲ ನೀವು ಹೆಂಗಿರ್ಬೇಕು ನೀವು? ಓನರ್ ನಾನೇನಾ? ಥ್ಯಾಂಕ್ ಯು. ಹೇಳಿ. ಓನರ್ ನೀವೇ? ಅವ್ನ್ ಬಟ್ಟೆ ಬಿಚ್ಕೊಂಡು ಸುಮ್ನೆ ಇಂತಿದ್ರಲ್ಲ ನೀವು ಅಂತ. ಅವ್ರು ಬಿಡೋಣ, ಹೇಳವ್ರಲ್ಲಿ. ನೀ ಸುಮ್ಮನಿರಪ್ಪ. ಒಂದ್ ನಿಮಿಷ ಇರೋಣ. ನಾನು ಕರ್ಕೋಗ್ಬಿಟ್ಟು ಬಟ್ಟೆ ಹಾಕೊಂಡ್ ಹೋಗ್ಬಿಟ್ಟು ನೀನೇನ್ ಸುಮ್ನಿರಣ್ಣ ನೀನು. ಹೊಡಿಬೇಡ ಸುಮ್ನಿರ. ಇದೊಳ್ಳೆ ಸರ್ ಐತಲ್ಲ, ನಿಂಗೆ ಕೊಡ್ತೀನಿ ಸುಮ್ಗಿರ್. ಲಾಸ್ಟ್ ನಿಂಗೆ ಟಿಪ್ಸ್ ಕೊಡ್ತೀನಿ. ಸುಮ್ನಿರಣ್ಣ ಅಣ್ಣ, ನಿಂಗೆ ಲಾಸ್ಟ್ ಅಲ್ಲಿ ಕೊಡ್ತೀನಿ ಬಿಡೋಣ. ಮದ್ವೆ ಕರಿತೀನಿ. ಮದ್ವೆ ಹೆಸರು ಬೆಳೆ ಮಾಡಿಸ್ತೇನೆ. ಸುಮ್ನಿರಣ್ಣ, ನೀನೇನು ಒಳ್ಳೆ ನೀನು. ಬಿಡೋಣ ನೀನು. ಈಗ ಒಂದ್ ನಿಮಿಷ ಇರು. ನೀವ್ಯಾರು ಇವಾಗ ಸುಮ್ನೆ ತಗೊಂಡ ನನ್ನ ಪ್ಯಾಂಟ್ ತಗೊಂಡ ನಿಂಗೆ ಅದಕ್ಕಾಗಿ ಬೊಂಬೆಗೆ ಹಾಕಿಲ್ಲ ನೀನು. ನಾನ್ ಬಿಡಲ್ಲ. ನಾನು ಅಷ್ಟೇ. ಆಮೇಲೆ
ಒಂದ್ ನಿಮಿಷ ಇರೋಣ. ಇಲ್ಲಿ ಮದ್ವೆಗೆ ನಮ್ ಪಾಪ ಹತ್ರ ಮದ್ವೆಗೆ ಹೇಳ್ತಾ ಹೋಯ್ತೀನಿ. ಆಮೇಲೆ ಒಳ್ಳೆ ಹುಡುಗಿ ಇಲ್ಲಿ ಸುಮ್ನಿರು ಬಾಯ್ ಬಾಯ್. ಆಯ್ತು ಸಮಾಧಾನ ಮಾಡ್ಕೊ. ಆಯ್ತು ಸಮಾಧಾನ ಆಯ್ತು. ಒಂದ್ 5 ನಿಮಿಷ ಅಲ್ಲಿ ಬಾಯ್. ಇದು ಕಾಮಿಡಿ ಪ್ರೋಗ್ರಾಮ್, ಅವ್ರಿಗೆ ಹೇಳು. ದರ್ಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ. ನಿಮ್ಗೆ ಏನ್ ಅನಿಸ್ತು? ಈ ತರ ಬಂದಾಗ ಹೆದರ್ಸ್ಬೇಕು, ಕರೆಕ್ಟ್ ಅಲ್ವಾ? ಹೆದರ್ಸ್ಬೇಕು ನೀವು. ನಿಮ್ಗೆ ಅಂಗಡಿ ಜವಾಬ್ದಾರಿ ಕೊಟ್ಟಿದ್ದೀರ ಅಂದ್ಮೇಲೆ ನಿಮ್ಗೆ ಧೈರ್ಯ ಇರಬೇಕು, ಕರೆಕ್ಟ್ ಅಲ್ವಾ? ಓಕೆ, ಈಗ ನೋಡಿ ನಮ್ ಕಡೆ ಗಂಗು ಅಂತಿದ್ರೆ ಎಷ್ಟು ಧೈರ್ಯ ಇದೆ ಗೊತ್ತಾ ಅವ್ರಿಗೆ. ಅವ್ರನ್ನ ನೋಡಿ ಟ್ಯೂಷನ್ ಬನ್ನಿ ಸಾಯಂಕಾಲ, ಆಯ್ತಾ? ಥ್ಯಾಂಕ್ ಯು, ಬಾಯ್. ಏನ್ ರೇಟು? ಅದು ನಮ್ಮ ಮಗಳನ್ ಬರ್ತಡೆ ಇವತ್ತು, ಅವ್ರಿಗೆ ಕೇಕ್ ಕಟ್ ಮಾಡಿಸ್ಬೇಕಲ್ಲ, ಅದಕ್ಕೆ ಇವತ್ತು ಅದು ಹಾಕ್ಸ್ಬಿಟ್ಟು ಕೇಕ್ ಕಟ್ ಮಾಡಿಸುವ ಅಂತ. ಈಗ ಸದ್ಯಕ್ಕೆ ನನ್ನ ಹತ್ರ ಕಾಸಿಲ್ಲ ಅಣ್ಣ. ಇವತ್ತು ಸಾಯಂಕಾಲ ಕೇಕ್ ಕಟ್ ಮಾಡಿಸ್ಬೇಕು. ಈಗ ಒಂದು 2 ಅವರ್ ಇದನ್ನ ಕೊಡಿ, ಕೇಕ್ ಕಟ್ ಮಾಡಿಸ್ಬಿಟ್ಟು ಮತ್ತೆ ತಂದು ಕೊಟ್ಬಿಡ್ತೀನಿ. ನನ್ನ ಹತ್ರ ಕೂಲಿ ಆಗಲಿಲ್ಲ ಅಣ್ಣ, ನಾನು ತಂದು ಕೊಡ್ತೀನಿ ಮತ್ತೆ. ಪರವಾಗಿಲ್ಲ ಅಣ್ಣ, ಆಯ್ತದೆ. ಓನರ್ ಬೇಕಾದ್ರೆ ಅದೇನು ಹೇಳ್ಕೊಂಡ್ರಾಯ್ತು, ನಾನು ನಿಮ್ಗೆ ಕೊಡ್ತೀನಿ ಬೇಕಾದ್ರೆ. ನೆಕ್ಸ್ಟ್ ಏನು ಗಿಫ್ಟ್ ನಿಮ್ಗೆ ಓನರ್ಗೆ ಹೇಳ್ಬೇಡಿ. ಬನ್ನಿ ಇಲ್ಲಿ ಅಣ್ಣ, ಇದು ಓಪನ್ ಮಾಡೋಣ. ಇಲ್ಲ ಆಗುತ್ತೆ ಅಣ್ಣ, ಬೇಜಾರು ಮಾಡ್ಕೊಬೇಡ ಅಣ್ಣ. ನನ್ನ ಮಗಳು ಬರ್ತಡೆ ಕಣ ಇವತ್ತು, 3 ವರ್ಷದ್ದು. ಇಷ್ಟ ಕೇಕ್ ತಂದೀವ್ನಿ. ಕೇಕ್ ವೇಸ್ಟ್ ಆಗೋಯ್ತು. ಒಂದು ಬೈಲಿ ಅಣ್ಣ, ಬೇಜಾರು ಮಾಡ್ಕೊ. ಬೇಜಾರೇನಿಲ್ಲ ಅಲ್ಲ, ಇಲ್ಲ ಬೈಲಿ ಅಣ್ಣ. ಒಂದ್ ನಿಮಿಷ ಬನ್ನಿ ಇಲ್ಲಿ ಇರಿ. ಅಲ್ಲ ಅಣ್ಣ, ನಾನು ನಿಮ್ಗೆ ಕೊಡ್ತೀನಿ ಅಣ್ಣ, ನಿಮ್ಗೆ ಓನರ್ಗೆ ಹೇಳ್ಬೇಡಿ ಅಣ್ಣ. ಮೊನ್ನೆ ನನ್ನ ಮಗನ್ಗೆ ಇಲ್ಲಿ ಕೇಳಿ, ಮೊನ್ನೆ 2ನೇ ಮಗನ್ಗೂ ಹಂಗೆ ಮಾಡಿದ್ದೀನಿ. ಅಲ್ಲಿ ಪಕ್ಕದಲ್ಲಿ ಒಂದು ಅಂಗಡಿ ಆಯ್ತಲ್ಲ, ಅಲ್ಲೇ ಅವ್ರು ಕೊಟ್ಟವ್ರಲ್ಲ, ಅವ್ರು ಕೇಳ್ಕೊಂಡು ನೀನು ಹಿಂಗೆ ಕೊಡೋಣ. ಅವ್ರಿಗೂ ನಿಮ್ಗೆ ಎಕ್ಸ್ಟ್ರಾ 950 ರೂಪಾಯಿ ನಾನು ತಂದು ಕೊಡ್ತೀನಿ ಬೆಳಗ್ಗೆಗೆ. ಏ ಅಣ್ಣ ನೀ ಸುಮ್ಮನಿರೋಣ, ಆಯ್ತದೆ. ನಿಮ್ದು ಅಮ್ಮಯ್ಯ ಕೊಡೋಣ. ಏನಂತ? ಏ ಅವ್ರಿಗೆ ಕೊಡ್ತೀನಿ ಅಂತಾನ? ಇದೇನ್ ತರಕಾರಿ ವ್ಯಾಪಾರನೇನೋ ಆಮೇಲೆ ಕೊಡಕ್ಕೆ? ಎಷ್ಟದು ಅಣ್ಣ? ಬರ್ತಡೇ ಕಟ್ ಮಾಡಿಸ್ಬೇಕಣ್ಣ. ಕಟ್ ಮಾಡಿಸ್ಬಿಟ್ಟು ಮತ್ತೆ ವಾಪಸ್ ತಂದು ದುಡ್ಡು ಕೊಟ್ಬಿಟ್ಟು ತಗೊಂಡೋಗು. ದುಡ್ಡು ಇಲ್ವಲ್ಲ ನನ್ನ ಹತ್ರ ಕೊಡೋಕೆ? ದುಡ್ಡು ಇಲ್ವಲ್ಲ? ಹೋಗೋ. ನೀವೇನ್ರಿ ಕೇಳ್ಕೊಂಡು ಕಳಿಸ್ರಿ? ನಿಮ್ ಕಡೆ ಅಣ್ಣ ಇವ್ರು, ಕಳಿಸ್ರಿ ಅವ್ರನ್ನ. ನಿಮ್ ಕಡೆ ಅಣ್ಣ ಇವ್ರು? ಅಣ್ಣ ಅಣ್ಣ ನಾನು ಮತ್ತೆ ವಾಪಸ್ ತಂದು ಕೊಡ್ತೀನಿ. ಕೊಡ್ಬೇಕು ಮತ್ತೆ ನಮ್ಮ ಮಗಳು ಕೇಕ್ ಕಟ್ ಮಾಡ್ಸಕ್ಕೆ ಕಾಸು ಕೊಟ್ಬಿಟ್ಟು ತಗೊಂಡೋಗಿ ಬಿಡೋಣ. ಅದ್ ಬೇಡ, ಬೇರೆದು ಇದನ್ನೇ ತಗೊಂಡು ಹೋಗ್ತೀನಿ. ಒಂದ್ ನಿಮಿಷ ಇರೋಣ, ತಂದು ಕೊಡ್ತೀನಿ ಬಿಡೋಣ. ನನ್ನ ಮಗ ಬಾ, ನಾನು ಊಟ ಹೆಂಗ್ ತಗೊಂಡೋಯ್ತೀಯಾ? ಬಾ, ಸಾಯಂಕಾಲ ಊಟಕ್ಕೆ ಬರ್ಬೇಕು ಬಾ. ಬೇಕಾದ್ರೆ ನಿಂಗೆ ವಾಪಸ್ ತಂದು ಕೊಡ್ತೀನಿ. ಏ ಸುಮ್ನೆ ಇರೋಣ ನೀನು. ಏನ್ ಸುಮ್ನೆ ಇರ್ಬೇಕು? ನಿನ್ ಗೊತ್ತಾಗಲ್ ಇರೋಣ. ಏನ್ ಸುಮ್ನೆ ಇರ್ಬೇಕು? ಅದು ನೀನ್ ಸುಮ್ನೆ ನಾನು ತಗೊಂಡೋಯ್ತೀನಿ. ಹೆಂಗೆ ತಗೊಂಡು ಹೆಂಗ್ ತಗೊಂಡೋಗ್ಬಿಡ್ತೀಯೋ? ಹೆಂಗ್ ಕೊಟ್ಬಿಡ್ತಾರ ಅಷ್ಟು ದೊಡ್ಡ ಕಾಸ್ಟ್ಲಿ ದುಡ್ಡ? ಏ ಅವ್ರು ಕೊಡ್ದವ್ ನಾನು ತಗೊಂಡೋಯ್ತೀನಲ್ಲ ಬಿಡಿ ಅಣ್ಣ. ಗೊತ್ತಿರೋನೇನ್ರಿ? ಗೊತ್ತಿರ ಅಣ್ಣ, ನಿಂಗೆ ಯಾಕೆ ನಾನು ನಾಳೆ ತಂದು ಕೊಡ್ತೀನಿ. ಬಂದ್ಬಿಟ್ಟು ಬಟ್ಟೆ ಇಟ್ಕೊಂಡ್ಬಂದಾನೆ. ಏ ಸುಮ್ನೆ ಏನೇನ್ ಹೇಳ್ಬೇಡ. ಅಣ್ಣ ನಿಂಗೆ ಕೊಡ, ಸಾಯಂಕಾಲ ತಂದು ಕೊಡ್ತೀನಿ. ಹೇಳ್ತಾ ಇದೀನಿ, ಹೋಗ್ಬಿಡು. ಏನ್ ಬೈತಿಯ ಸುಮ್ನೆ ಅಣ್ಣ? ಏನ್ ಹೆಂಗ್ ಬೈತಿಯಾ? ಮದ್ವೆ ಆಗಿದದೆ? ಏನ್ ಹೆಂಗ್ ಬೈತಿಯೋ? ಮದ್ವೆ ಆಗಿದದೆ. ನಾನ್ ಹೆಂಗಾದ್ರೂ ಮಾತಾಡ್ತೀನಿ, ನೀನ್ ಏನ್ ಹೇಳಕ್ಕೆ? ಮದ್ವೆ ಆಗಿದಣ್ಣ, ನಿಮ್ ಮಗ ಇದ್ದಾನೆ. ನೆಕ್ಸ್ಟ್ ಸಂಬಂಧ ಬೆಳೆಸ್ಕೊಳುವ. ಸುಮ್ನಿರು, ನಾನ್ ಮಗನಿಗೆ ಕೊಡ್ತೀನಿ, ನಿಮ್ ಮಗನಿಗೆ ಕೊಡ್ತೀನಿ. ಏ ಸುಮ್ನಿರಣ್ಣ. ನೀನೇನಣ್ಣ ಅಲ್ಲಿ ತಂದು ಕೊಡ್ತೀನಿ ಅಂತ ಹೇಳಿದ್ನಣ್ಣ. ತಂದು ಕೊಡ್ತೀನಿ ಬಿಡೋಣ ಅಣ್ಣ. ಅವು ನನ್ನ ಹತ್ರ ದುಡ್ಡಿಲ್ಲ ಅನ್ಕೊಂಡಿದ್ದೀರಣ್ಣ. ಸಾಯಂಕಾಲ ಇಲ್ಲಿ 200 ಕೊಡ್ತೀನಿ ಸಾಯಂಕಾಲ. ನೀನ್ ಯಾಕೆ ಎದ್ರಕೊಂಡೆಲ್ಲ ಇಲ್ಲಿಕ್ಕೂ ನಾವಿಲ್ವಾ? ಎತ್ಕೊಂಡು ಹೋಗಿ ಬಿಟ್ಬಿಡ್ತೀವ. ನಿಮ್ಗೆ ಗೊತ್ತಾಗಲ್ ಸುಮ್ಮನೆ ಅಣ್ಣ. ನಾವಿಲ್ವಾ ಇಲ್ಲಿ? ಗೊತ್ತಾಗಲ್. ನೀನು 1 ನಿಮಿಷ ಇರು, ಕೊಟ್ಟು ಎಕ್ಸ್ಟ್ರಾ ಕೊಡ್ತೀನಿ ಬಾಣ. ಇಲ್ಲಿ ನಿನ್ಗೆ 8
ನಗಿಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ. ಸುಮ್ಮನೆ ತಮಾಷೆಗೆ ಮಾಡಿದ್ದು. ಏನಂದ್ರೆ ಭಯ ಬೀಳಬಾರ್ದು. ಅಕ್ಕದ ಪಕ್ಕದವರ ಅಂಗಡಿಯಲ್ಲಿ ಇದ್ದಾರೆ, ಕರೆಕ್ಟ್ ಅಲ್ವಾ? ಈ ತರ ಬರ್ತಾರೆ ಕೆಲವರು, ಅವ್ರನ್ನ ನೀವು ಸಮಾಧಾನ ಮಾಡಿ ಕಳಿಸ್ಬೇಕು. ಕೆಲವರು ಬುದ್ಧಿ ಇಲ್ದವ್ರು ಬರ್ತಾರೆ ಅಲ್ವಾ, ಅವಾಗ ಹಂಗೆ ಅಷ್ಟೇ ಮೆಸೇಜ್. ಥ್ಯಾಂಕ್ ಯು. ಎಲ್ಲೋಗಿದ್ರಿ ನಿನ್ನೆ ನೀವು? ಏನೋ ದೊಡ್ಡ ಪಾಳೆಗಾರ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಆಡ್ತಿದ್ರಂತೆ. ನೀವ್ ಎಲ್ಲಿರೋದು? ನಾನು ಎಲ್ಲಾರು ಇರ್ಲಿ, ಮತ್ ನಾವು ಅಪರೂಪಕ್ಕೆ ಅಂಗಡಿ ಹತ್ರ ಬಂದು ಕೂತ್ಕೊಂಡು ಯಾರ ಹತ್ರ ಹೇಳ್ತಾ ಇದ್ರಿ ನೀವು? ಗೊತ್ತಿಲ್ಲ. ಏನ್ ದೊಡ್ಡ ಗಂಡ್ಸ ನೀವು? ಹೇಳಿದ್ರಿ ಇವಾಗ? ದೊಡ್ಡ ಗಂಡ್ಸ ಮಾತಾಡಿದ್ರು ನಿಮ್ಮ ಹತ್ರ? ಇವಾಗ ಯಾರು ಮಾತಾಡಿದ್ರು? ದೊಡ್ಡ ಗಂಡ್ಸ ನೀವು ಅಂಗಡಿ ಹತ್ರ ಯಾರು ಅಂತ ಮಾತಾಡ್ತಾ ನಾನು ಇದ್ದೀರಾ? ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡಿ. ದೊಡ್ಡ ಗಂಡ್ಸ ನೀವು? ಅಲ್ಲ ಬಿಡಿ, ಏನಾಯ್ತೀಗ? ಯಾರು ಯಾರು ಹೇಳಿ ಆಕ್ಚುಲಿ? ಗಂಡ್ಸ ಅಲ್ವಾ ನೀವು? ನಾವು ಸುಮ್ಮನೆ ಅಂಗಡಿ ಎಲ್ಲ ಬಂದು ಕುತ್ಕೊಂಡು ಏನ್ ಕತೆ ನಿಮ್ದು ಹೇಳಿ. ಗಂಡ್ಸಲ್ವಾ? ಆಯ್ತು ಹೋಗಿ ಗಂಡ್ಸೆ ಹೋಗ್ರಿ. ಆಯ್ತು ಗಂಡ್ಸ? ಓಯ್ ಇಲ್ಲ ಅವನು ಗಂಡ್ಸ ನೀವು? ಹಾ ಏನಾಯ್ತ್ರಿ? ಯಾರು ಪ್ರಾಬ್ಲಮ್? ಏನ್ ಬೆಳಗ್ಗೆ ನೆನ್ನೆ ಏನಕ್ಕೆ ಅಂದಿದ್ದು? ನಾನ್ ದೊಡ್ಡ ಗಂಡ್ಸು. ಯಾವ ಗಂಡ್ಸಾದ್ರೆ ಮುಟ್ಟವನ್ನ ಮುಟ್ಟೋಣ ಅವನ್ನ. ಗಂಡ್ಸಾದ್ರೆ ಈಗ ಗಂಡ್ಸು ಅಂದೆ ತಾನೆ? ದೊಡ್ಡ ಗಂಡ್ಸು ಅಂದೆ, ದೊಡ್ಡ ಗಂಡ್ಸು ಅಂದೆ ತಾನೆ ನಿನಗ? ಏನಾಯ್ತು? ಹೋಗಿ ಎಲ್ಲಿಗೆ ಹೋಗೋದು? ನಾನ್ ದೊಡ್ಡ ಗಂಡ್ಸು ಎಲ್ಲೋದ್ರು ಇವ್ರು ಅಂದಿದ್ದಕ್ಕೆ ಅವ್ರ ಅಂದಿದ್ದಕ್ಕೆ ನೀವು ಗಂಡ್ಸೇನ್ರಿ? ನೀವು ಗಂಡ್ಸ? ಹೆಂಗ್ಸ ಮೀಸೆ ಹಾಕ್ಬಿಟ್ಟಿದ್ಯಾ ಮತ್ತೆ? ಏನ್ ಉಣ್ಣಕ್ಕೆ? ಹೋಗ್ರಿ ಸುಮ್ನೆ. ದೊಡ್ಡ ಗಂಡ್ಸ? ನಾನೇ ಕರ್ಕೋಗಿ ನಾನು ಹೋಯ್ತಿದ್ದ ಕರ್ದವ್ರು ಇವ್ರಲ್ವಾ? ನನ್ಗೇನ್ ಗೊತ್ತು? ನನ್ ಕರ್ದೋದ್ಕೆ ಹೊಡ್ ಕಲ್ಸಿ ಅಣ್ಣ ಸುಮ್ಮನೆ. ಎಲ್ಲಿಗೆ ಹೋಗೋದು? ಗಂಡ್ಸ ನೀವು? ಹೊಡಿಯ ಗಂಡ್ಸ ನೀವು? ನಾನ್ ದೊಡ್ಡ ಗಂಡ್ಸು, ದೊಡ್ಡ ಪಾಳೆಗಾರ. ಏನು ಕಲ್ಸಣ ಮುಟ್ರೆ ಅವನ್ನ, ಮುಟ್ರೆ ಅವನ್ನ. ನೀನ್ ಗಂಡ್ಸ? ನೀನ್ ಗಂಡ್ಸ? ನಾನ್ ಗಂಡ್ಸೆ. ಮತ್ತೆ ಅವಾಗ್ಲೇನು ಅಂದೆ ಹೆಂಗ್ಸು ಅಂತ? ಹೆಂಗ್ ಹೇಳ್ಕೊಂಡು ಓಡಾಡ್ದೆ ನೀನ್ ದೊಡ್ಡ ಪಾಳೆಗಾರ ಅಂತ? ಯಾರು ಕರೀತವ್ರೆ? ಗಂಡ್ಸ ಗುರು? ಹೋಗಪ್ಪ ನೀನು ಸುಮ್ನೆ. ಗಂಡ್ಸ? ನೀನ್ ಗಂಡ್ಸ? ನಿಮ್ ಕಡೆ ಯಾರೋ ಯಾವನ್ ಗೊತ್ತು ಕುತ್ಕೊಂಡಿದ್ರೆ ಅಂಗಡಿಗೆ ಬಂದ್ಬಿಡಿ ನೀನ್ ಗಂಡ್ಸ ಅಂತ ಇದ್ರೆ ಒಟ್ ಕಲ್ಸಿ ಆಯ್ತಾಗೆ ಸುಮ್ನೆ ಸುಮ್ನೆ ಇರೋ. ನಿನ್ಗೇನಾರು ಹೊಡೆದ್ ಬಿಟ್ರೆ ನಾನಿದ್ದೀನಿ, ತಲೆ ಕೆಡ್ಸ್ಕೋಬೇಡ. ಬಾ ಮುಟ್ಟವನ್ನ, ಮುಟ್ಟವನ್ನ. ಅಂಗಡಿ ಹತ್ರ ಎಲ್ಲ ಬಂದು ಗಲಾಟೆ ಮಾಡ್ಬೇಡ. ಏನ್ ಗಲಾಟೆ ಮಾಡ್ಬೇಡ. ನೀನೇನ್ ದೊಡ್ಡ ಪಾಳೆಗಾರ? ಅವ್ರನ್ನ ಜೊತೆಗೆ ಸೇರ್ಕೊಂಡು ಯಾವೆಣ್ಣೆ ಅಲ್ಲೋಣ? ನಾನೇನು ಕೊಡು, ಹೊಡೆದ್ಬಿಟ್ಟು ಕೊಡು, ನಾನೇ ಕಂಪ್ಲೇಂಟ್ ಕೊಡ್ತೀನಿ. ಇಲ್ಲಿ ನೀನು ಹೋಗ್ಲಿ. ನನ್ಗೆ ಹೊಡಿ, ನನ್ಗೆ ಹೊಡಿ, ನನ್ಗೆ ಹೊಡಿ. ಗಂಡ್ಸ್ತಾನೆ ನೀನು? ಗಂಡ್ಸ್ತಾನೆ ನೀನು? ಅಲ್ಲೋಡು. ಹಾಕಣ ಹಾಕಣ. ಹೌದಾ? ಈಗ ಹೊಡೆದ್ರೆ ನೀನ್ ಗಂಡ್ಸು ಅಂತ. ಈಗ ಹೊಡೆದ್ರೆ ಈಗ ಅಲ್ಲೋಡ. ಈಗ ಹೊಡೆದ್ರೆ ನೀನ್ ಗಂಡ್ಸು ಅಂತ. ಈಗ ಹೊಡೆದ್ರೆ ನೀನ್ ಗಂಡ್ಸು ಅಂತ. ಬಾಯ್ಲಿ ಗಂಡ್ಸ್ತಾನೆ ನೀನು? ಅವನ್ತರ ಹೊಡಿ, ಹೊಡಿ ಅವನ್ತರ. ನಾವಂತರ ಹೊಡಿ ನೀನು, ಹೊಡಿ ನೀನು ಅವನ್ತರ. ಗಂಡ್ಸಾಗಿರ ಅವ್ರನ್ನೇ ಕರೀತಾ ಇದ್ದೆ ನೀನು, ಅವ್ರನ್ನೇ ಕರೀತಾ ಇದ್ದೆ ನೀನ್ ಗಂಡ್ಸಾಗಿರ. ಈಗ ಹೋಗ್ ಕರೀಲಿಲ್ವಾ? ಅದೇ ಆ ಅಂಕಲ್ನೇ ಯಾಕೆ ಕರ್ದೆ? ನೀನೇನ್ ಗಂಡ್ಸನೇ? ಇವ್ರು ಗಂಡ್ಸು ಅಂತ ನಾನು ಹೊಡೆದ್ಬಿಟ್ಟು ಪ್ರೂವ್ ಮಾಡ್ಬೇಕು ಸರ್. ನಿಂಗೆ ಕೊಟ್ಟಿದ್ಯಾ? ಎಲ್ಲ ಮಾಡೋದಿಲ್ಲ ಸರ್. ತುಂಬಾ ಒಳ್ಳೆ ಹುಡುಗ. ಅವ್ರ ಮುಖ ಮಾತ್ರ ಯಾಕೆ ಅಂದ್ರೆ ಸಿರಿಕರಣ ಕ್ಯಾಮ್ರಾ ಇದೆ. ಇದು ಕುರಿಗಳು, ಸ್ವಾಮಿ ಕುರಿಗಳು ಅಂತ.
ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿ ಕಾಣಿಕೆ. ಸರ್ ಓಕೆ, ಏನ್ ಅನಿಸ್ತು ನಿಮ್ಗೆ ಇವ್ರು ಬಂದಿದ್ದು ನೋಡಿ? ನನ್ಗೆ ಯಾರು ಸಡನ್ ಆಗಿ ಕುತ್ಕೊಂಡಿದ್ವಿ ನಾವ್ ಇಬ್ರು, ಅವನು ತುಂಬಾ ದಿನದ ಮೇಲೆ ಬಂದಿದ್ದ, ಮಾತಾಡ್ಕೊಂಡು ಇವ್ರು ಸಡನ್ ಆಗಿ ಬಂದು ನೀವು ಗಂಡ್ಸ ಅಂದ್ರು. ಗಂಡ್ಸ ಅಂದ್ರೆ ಮಿಸ್ ಹಾಕಿ ಇದು ಉಲ್ಟಾ ಸೀದಾ ಮಾತಾಡ, ನಾನು ಕುಡ್ದಿದ್ಯಾ ಅಂದ್ರೆ ನೀನ್ ಕೊಡ್ಸಿದ್ಯಾ ಅಂದ್ರು, ಗಾಂಜಾ ಹೊಡ್ದಿರ್ಬೇಕು ಇವ್ರು ಅಂತ ಹೇಳಿ. ಆಮೇಲೆ ಇವ್ರು ಬಂದು ಇನ್ನೊಬ್ರು ಬಂದ್ರು, ಇವ್ರ ಸರ್ ಹಿಂದ್ಗಡೆ ನಾನು ಪಿ ಜಿ ಅವರು ಅಂತ ತಿಳ್ಕೊಂಡೆ, ಅವ್ರು ನಿಮ್ ಕಡೆಯವರು ಅಂತ ತಿಳ್ಕೊಂಡೆ. ಮತ್ತೆ ಅವ್ರನ್ನ ಕರೆದ್ರು, ಇನ್ನೊಬ್ರನ್ನ ಕರೆದು ಅಲ್ಲಿ ನಿಲ್ಲಿಸ್ಬಿಟ್ಟು ಅವ್ನ್ ಹೊಡಿತೀಯ ಗಂಡ್ಸ ಅಂದ್ರು. ಮತ್ತೆ ನಾನ್ ಯಾಕೆ ಹೊಡಿಲಿ, ಅವ್ರು ನಿಮ್ಗೆ ಕರೆದ್ರೆ ನೀವ್ ಯಾಕ್ರಿ ಬಂದ್ರಿ, ನೀವು ಹೋಗ್ರಿ ಅಂದ್ರೆ ಅವರು ಹೋಗ್ಲಿಲ್ಲ. ತುಂಬಾ ಟೆನ್ಷನ್ ಕಟ್ಬೇಕು, ಏನಪ್ಪ ಇದು ನನ್ಗೆ. ಬಟ್ ಈ ತರ ನಡೀತವೆ ಸರ್, ಈ ತರ ಎಲ್ಲ ನಡೆದೇ ನಡೀತವೆ, ಕರೆಕ್ಟ್ ಅಲ್ವಾ? ಸೊ ನಾವೆಲ್ಲ ಸ್ಟ್ರಾಂಗ್ ಆಗಿರ್ಬೇಕು, ಕರೆಕ್ಟ್ ಅಲ್ವಾ? ಸೊ ಫ್ರೆಂಡ್ಸ್ ಇರ್ತಾರೆ, ಆಮೇಲೆ ಎಷ್ಟು ವರ್ಷದಲ್ಲಿ ಫ್ರೆಂಡ್ ಬೇರೆ ಸಿಕ್ಕಿದಾರೆ ಅಂದ್ರೆ ನೋಡಿ, ಇಬ್ರು ಒಟ್ಟಿಗೆ ಒಂದು ಕ್ಯಾಮ್ರಾದಲ್ಲಿ ಸಿಕ್ಕಿದ್ದಾರೆ ಇವತ್ತು ಅಲ್ವಾ? ಚಡ್ಡಿ ದೋಸ್ಗಳು ಅದಕ್ಕೆ ನೋಡಿ, ಅದೇ ಚಟ್ಟಿ ದೋಸ್ತೆ ಇವತ್ತು ಫ್ರೆಂಡ್ಶಿಪ್. ಸೊ ಎಲ್ರು ನೋಡಂತ ಆಯ್ತು, ಕರೆಕ್ಟ್ ಅಲ್ವಾ? ಸೊ ಅದೇ ಈ ತರದ ತೊಂದರೆಗಳು ಬಂದಾಗ ಒಬ್ರಿಗೊಬ್ರು ಕೋಲಿತ್ತು ನನ್ನ ಹತ್ರ ಅದ್ರ. ಬಟ್ ಅದೇ ಮನುಷ್ಯನ್ಗೆ ನಾನು ಆ ಟೈಮ್ಗೆ ಬೇಡ ಅಂತ ನಮ್ಗೆ ಪೇಷನ್ಸ್ ಇರ್ಬೇಕು ಅಲ್ವಾ? ಸಮಾಧಾನ ಆಗಿರ್ಬೇಕು, ಏನಿದೆ ಏನ್ ನಡೀತಾ ಇದೆ ನೋಡ್ಕೊಂಡು ಆಮೇಲೆ ಅದ್ರ ಮೇಲೆ ನಾವು ಡಿಪೆಂಡ್ ಆಗ್ಬೇಕು ಅಲ್ವಾ? ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು. ಎಲ್ಲೋಗಿದೆ ನಾನು? ನೀನು ಕೆಲ್ಸಕ್ಕೆ ಹೋಗಿದ್ದ? ಸುಮ್ನೆ ಇರಕ್ಕಲ್ವಾ? ಏನ್ ಬಿಲ್ಡಪ್ ಕಟ್ಕೊಂಡು ಓಡಾಡ್ತಿದಂತೆ ನೀನು? ಹಾ, ಸುಮ್ನೆ ಇರಕ್ಕಲ್ವಾ? ಏನ್ ಬಿಲ್ಡಪ್? ನೀನು ಬೇರೆಯವ್ರು ಯಾಕಾಯ್ತಾರೆ? ನಾನೇನ್ ಬೇರೆಯವ್ರನ್ನ ಕೇಳಕ್ ಹೋಗಿದ್ನ? ನಿನ್ನೆ ಯಾಕೆ ಬಂದ್ ಕೇಳ್ತಾ ಇದ್ದೀನಿ? ಏನ್ ದೊಡ್ಡ ಗಂಡ್ಸ ನೀನು? ದೊಡ್ಡ ಗಂಡ್ಸ ನೀನು? ರೌಡಿನ ನೀನ್? ಗಂಡ್ಸಲ್ಲ ನೀನ್, ದೊಡ್ಡ ಗಂಡ್ಸ ಅಷ್ಟೇ ಕೇಳ್ತಾ ಇರೋದು. ದೊಡ್ಡ ಪಾಳೆಗಾರನ ನೀನು? ನೀನ್ ಗಂಡ್ಸ ಅಲ್ವಾ? ಗಂಡ್ಸಲ್ವಾ? ಮತ್ ಮೀಸೆ ಹಾಕ್ಬಿಟ್ಟಿದ್ಯಾ? ಮತ್ ಮೀಸೆ ಹಾಕ್ಬಿಟ್ಟಿದ್ಯಾ? ಗಂಡ್ಸ ನೀನು? ನೀನ್ ಗಂಡ್ಸ ಅಂತ ಕೇಳ್ತಾ ಇರೋದು, ಗಂಡ್ಸ ಅಲ್ವಾ? ಅಲ್ದಿರ ಏನ್ ನನ್ ದೊಡ್ಡ ಗಂಡ್ಸು, ಏನ್ ಬಂದ್ ಯಾರು ಏನ್ ಮಾಡ್ಕೋತಾರೆ ಅಂತ ಏನೋ ಅಂತ ಇದ್ದಂತ. ನೀನು ಯಾರ್ಗಂದೆ ನಿನ್ನೆ ಸರ್ಕಲ್ ಅಲ್ಲಿ? ಯಾವ ಸರ್ಕಲ್? ನಾಗರಭಾವಿ ಸರ್ಕಲ್ ಅಲ್ಲಿ. ಹೋಗಿಲ್ದಿರ ಬಂದ್ ಕೇಳ್ತಾ ಇದ್ದೀನಿ ನಾನು. ಕೆಲ್ಸ ಎಲ್ಲಿ ಮಾಡ್ತಾ ಇದ್ದಿದ್ ನೀನು? RR ನಗರದಲ್ಲಿ ಮಾಡ್ತಾ ಇದ್ದ? ಇಲ್ಲಿಂದ ತಾನೇ ಹೋಗ್ಬೇಕಲ್ಗೆ. ಅಲ್ಲಿ ಹೋಯ್ತಾ ನನ್ ಗಂಡ್ಸು ಅದೇನು ಯಾರು ಬಂದ್ ಏನ್ ಮಾಡ್ಕೋತಾರೆ ಅದು ಇದು ಅಂತ ಏನೋ ಅಂತ ಇದ್ದಂತೆ. ಏ ನೀನು ಎಷ್ಟ್ ಜನ ಮಕ್ಳು? ಇಬ್ರು ಮಕ್ಳು ಅಂತ್ಯಾ, ಗಂಡ್ಸಲ್ಲ ಅಂತೀಯಲ್ಲ ನೀನು? ಇಬ್ರು ಮಕ್ಳು ಮಾಡ್ಬಿಟ್ಟು ಗಂಡ್ಸಲ್ಲ ಅಂತೀಯಲ್ಲ ನೀನು? ಗಂಡ್ಸು ಅಂತ ಕೇಳಿದ್ರೆ ಅದು ಬಿಡು, ಅದು ಬೇರೆ ಪ್ಯಾಟ್ರನ್. ನೀನ್ ಗಂಡ್ಸಾದ್ರೆ ಬರಲ್ಲ. ಇವತ್ ಯಾಕೆ ಹೋಗಿಲ್ಲ? ಗಂಡ್ಸಾದ್ರೆ ಮುಟ್ಟವನ್ಗೆ ಮತ್ತೇನು ಗಂಡ್ಸು ಅಂತ ಹೇಳ್ಕೊಂಡು ಹೊಡ್ತಿದ್ದೆ ನೀನು? ನೀನು ಗಂಡ್ಸಲ್ವಾ ನೀನು? ಯಾಕೆ ಸಾಲ ಮಾಡ್ದೆ? ಬಾಯ್ಲಿ ಅಲ್ಲ ನೀವು ನಮ್ದೇ ನಮ್ ಬೇಜಾನಾಗಿದೆ, ಸಾಲ ಗಿಲ ಮಾಡ್ಕೊಂಡು ಏನ್ ಬಂದ್ ಏನಂತ ಕೇಳ್ದ? ಬಂದವನು ಏನಂತ ಕೇಳ್ದ? ದೊಡ್ಡ ಗಂಡ್ಸ ಅಂತ ಕೇಳ್ದ. ಹೌದು, ಗಂಡ್ಸ ಇರ್ಬೇಕಾಯ್ತು. ಏನ್ ಮಾಡ್ಕೋತಿದ್ದ? ನಾನು ಇರ್ಲಿಲ್ವಲ್ಲ, ಅಲ್ಲಿ ಕರೀ ಬರ್ಬೇಕಾನೆ ಮಂದ್ಯ ಅಪಾರ್ಟ್ಮೆಂಟ್ ಒಡೆ. ಇಂಥವ್ರು ಸಿಕ್ತಾಗ ನೆಕ್ಸ್ಟ್ ಬಿಡಕ್ ಹೋಗ್ಬಾರ್ದು, ದೊಣ್ಣೆಗಡೆ ತಗೊಂಡ್ ಬಾರಿಸ್ಬೇಕು, ತಲೆನೇ ಕಟ್ಸ್ಕೊಬೇಡಿ. ನಾನಿದ್ದೀನಿ. ಏನ್ ಹೇಳಿ? ಏರಿಯಾ ಕಾರ್ಪೊರೇಟರ್ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ? ಏರಿಯಾ ಕಾರ್ಪೊರೇಟರ್ ಗೊತ್ತಿಲ್ವಾ? ಏರಿಯಾ ಕಾರ್ಪೊರೇಟರ್ ನೋಡಲ್ವಾ ನೀವು? ತೆರಿಕೆ ನೋಡ್ತೀವಿ, ಏರಿಯಾ ಕಾರ್ಪೊರೇಟರ್ ಮಾತಾಡ್ತೀರಾ? ಹೌದು, ಅಲ್ಲಿ ಸಿರಿಕನ್ನಡ ಕ್ಯಾಮ್ರಾ ಇದೆ. ನಗಿಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ, ಓಕೆನಾ? ಸೊ ನಗಿಸೋಬೇಕು ಅನ್ನೋ ಉದ್ದೇಶ. ಸೊ ಇತರ ಹೆದರ್ಬಾರ್ದು, ಕರೆಕ್ಟ್ ಅಲ್ವಾ? ಧೈರ್ಯವಾಗಿ ನಿಂತು ಎದುರಿಸ್ಬೇಕು ನಾವು. ಗಂಡಸು ಅಂತ ಬೇರೆ ಕೆಲಸ, ಈ ಕೆಲಸ ಅಲ್ಲ ನಿಮ್ದು. ಕರೆಕ್ಟ್ ಹೊಡೆಯೋದು ಬಿಡೋದು ಯಾರ ಕೆಲಸ ಅಲ್ಲ, ನಾವು ದುಡ್ದು